ರಾಜ್ಯದ ಸಾಲಿಗೆ ಕರ್ನಾಟಕ ಸೇರಿರ್ತಕ್ಕಂಥದ್ದು ಒಂದು ದುರದೃಷ್ಟಕರ ಸಂಗತಿ. ಅವ್ರಿಗೊಂದು ರೈತರಿಗೊಂದು ಆತ್ಮವಿಶ್ವಾಸ ತುಂಬಬೇಕಲ್ಲ. ವಿಶ್ವಾಸ ತುಂಬುವ ಯಾವ ಕೆಲಸ ಮಾಡ್ತಾ ಇದ್ದೀರಿ ನೀವು? ಹೇಳಿ, ಏನು ಕೆಲಸ ಮಾಡ್ತಾ ಇದ್ದೀರಿ ನೀವು? ಆತ್ಮವಿಶ್ವಾಸ ತುಂಬುವ ಯಾವ ಕೆಲಸ ಮಾಡ್ತಾ ಇದ್ದೀರಿ ನೀವು? ಆತ್ಮವಿಶ್ವಾಸ ತುಂಬೋದ್ರ ಬದಲಿಗೆ ನ್ಯಾಯ ಕೇಳಿದವ್ರ ಮೇಲೆ ದೌರ್ಜನ್ಯ ಮಾಡುವ ರಾಜಕಾರಣ ಮಾಡ್ತಾ ಇದ್ದೀರಿ. ಪಂಚಮಸಾಲಿಗಳು ಮೀಸಲಾತಿ ಕೇಳಿದ್ರು, ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರಿ. ಒಳ ಮೀಸಲಾತಿಗಾಗಿ ಆಗ್ರಹಿಸಿದವ್ರ ಮೇಲೆ ನಿರ್ಲಕ್ಷ್ಯ ವಹಿಸಿದ್ರಿ. ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಧರಣಿ ಮಾಡ್ತಾ ಇದ್ದಾರೆ. ಆಶಾ ಕಾರ್ಯಕರ್ತರು ಇದನ್ನು 4ನೇ ದಿನದ ಧರಣಿ. ಅಂದರೆ ನೀವು ಈ ಎಲ್ಲ ನಿರ್ಲಕ್ಷ್ಯ ವಹಿಸುವಂಥ ಕೆಲಸವನ್ನು ಮಾಡಿದ್ದೀರಿ. 1.5 ವರ್ಷ ಆಯ್ತು ಸರ್ಕಾರ ಬಂದು. 1.5 ವರ್ಷದಲ್ಲಿ ಗುತ್ತಿಗೆದಾರರ ಗುತ್ತಿಗೆ ಬಿಲ್ಲನ್ನು ಇವತ್ತಿಗೂ ಕೊಟ್ಟಿಲ್ಲ. ಭ್ರಷ್ಟಾಚಾರ ಚರಮ ಸೀಮೆ ತಲುಪಿದೆ. 60% ದಾಟಿದೆ ಭ್ರಷ್ಟಾಚಾರ. ಸಾಕ್ಷಿ ಕೊಡಿ ಅಂತ ಕೇಳಿದ್ರಲ್ಲ, ಆತ್ಮಸಾಕ್ಷಿ ಇದ್ದವ್ರಿಗೆ ಸಾಕ್ಷಿ ಬೇಡ. ವರ್ಕ್ ಆರ್ಡರ್ ತಗೋಬೇಕು ಅಂತ ಹೇಳಿದ್ರೆ, ವರ್ಕ್ ಆರ್ಡರ್ ತಗೋಬೇಕು ಅಂದರೆ 15% ಕೊಡ್ಬೇಕು ಮಿನಿಮಮ್ ವರ್ಕ್ ಆರ್ಡರ್ ತಗೊಳಕ್ಕೆ. ವರ್ಕ್ ಎಕ್ಸಿಕ್ಯೂಷನ್ ಇಂದ ಬಿಲ್ ಬರಿಬೇಕಾದ್ರೆ AE, AWE, ಎಕ್ಸಿಕ್ಯೂಟಿವ್ ಇಂಜಿನಿಯರ್, SE, CE ಇವೆಲ್ಲರಿಗೂ ಸೇರಿಸಿ ಕಡಿಮೆ ಅಂದರೆ 15-16% ಆಗುತ್ತೆ. ಅದು ಮುಂಚಿಂದ 18, ಈಗಿಂದೊಂದು 16. ಎಷ್ಟು ಪರ್ಸೆಂಟ್ ಆಯಿತು? 18, 14, 34% ಆಯಿತು. LOC ತಗೋಬೇಕು ಅಂತ ಹೇಳಿದ್ರೆ, ಫೈನಲ್ LOC ತಗೋಬೇಕು ಅಂದರೆ 10-12% ಕೊಡಬೇಕು. 46% ಆಯಿತು. GST 18%, 1% ಸೆಸ್ಸು, ಇನ್ನೊಂದೆಂಥದ್ದು CBT ಅದು 1%. ಇದಲ್ದಲೇ SS ಟ್ಯಾಕ್ಸ್ ಅಂತ ಬೇರೆ ಇದೆ. ಅದು SS ಟ್ಯಾಕ್ಸು ಬೇರೆ ಸ್ಪೆಷಲ್ ಆಗಿ ಕೊಡಬೇಕು. ಹೇಳಿ, ಈ ಪರಿಸ್ಥಿತಿನಲ್ಲಿ ಗುತ್ತಿಗೆದಾರರು ಬದುಕಬೇಕೋ ಬೇಡವೋ? ಗುತ್ತಿಗೆದಾರರು ಸಾವಿನ, ನಾವು ರೈತರ ಆತ್ಮಹತ್ಯೆ ಕೇಳ್ತಾ ಇದ್ವಿ, ಬಡವರು ಆತ್ಮಹತ್ಯೆ ಮಾಡ್ಕೊಳ್ಳೋದು ಕೇಳ್ತಾ ಇದ್ವಿ. ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೊಳ್ಳೋ ಸ್ಥಿತಿ ಬಂದಿದೆ. ಇನ್ನು ಪ್ರಾಮಾಣಿಕ ಅಧಿಕಾರಿಗಳು ಅವ್ನು ಬದುಕಂಗೇ ಇಲ್ಲ. ಭ್ರಷ್ಟರಿಗೆ ಮಾತ್ರ ಉಳಿಗಾಲ, ಪ್ರಾಮಾಣಿಕರು ಬದುಕಂಗೇ ಇಲ್ಲ. ಪರಶುರಾಮ್ ನಾಯಕ್ PSI ಆತ್ಮಹತ್ಯೆ ಮಾಡಿಕೊಂಡ್ರು ಯಾದಗಿರಿನಲ್ಲಿ, ಪ್ರಾಮಾಣಿಕತೆ ಕಾರಣಕ್ಕೆ, ಲಂಚ ಕೊಡೋಕ್ಕಾಗದೇ ಇರೋ ಕಾರಣಕ್ಕೆ. ಚಂದ್ರಶೇಖರನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ್ರು. ಭ್ರಷ್ಟಾಚಾರದ ಆರೋಪ ನನ್ನ ತಲೆ ಮೇಲೆ ಬರುತ್ತೆ ಅನ್ನೋ ಭಯದಿಂದ ಆತ್ಮಹತ್ಯೆ ಮಾಡಿಕೊಂಡ್ರು. ಸತ್ಯ ಹೇಳಿದ್ರು, ಹಿರಿಯ ಅಧಿಕಾರಿಗಳು ಗಮನಕ್ಕೆ ತಂದರು. ಇವರೆಲ್ಲ ಸೇರಿ ನನ್ನ ಪ್ರಾಮಾಣಿಕರ ತಲೆ ಮೇಲೆ ಕಟ್ತಾರೆ ಅನ್ನೋ ಭಯದಿಂದ ಆತ್ಮಹತ್ಯೆ ಮಾಡಿಕೊಂಡ್ರು. ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡ್ರು. ರುದ್ರೇಶ್ ಯಡವಣ್ಣನವರು, ಈ ಸರ್ಕಾರದ ಒಬ್ಬರು ಪ್ರಭಾವಿ ಮಂತ್ರಿಯ PA, ಭ್ರಷ್ಟಾಚಾರದ ಬಲಿಪಶುವಾದ ರುದ್ರೇಶ್ ಯಡವಣ್ಣನವರು ತಹಸೀಲ್ದಾರ್ ಆಫೀಸ್ನಲ್ಲಿ 2nd ಡಿವಿಷನ್ ಕ್ಲರ್ಕು. ಈ ಥರ ಅಧಿಕಾರಿಗಳ ಸಾವು ಮುಂದುವರೆದಿದೆ. ಮೊನ್ನೆ ಗದಗ್ನಲ್ಲಿ ಒಬ್ಬ ನಿರ್ಮಿತಿ ಕೇಂದ್ರದ ಇಂಜಿನಿಯರ್ ಆತ್ಮಹತ್ಯೆ ಮಾಡಿಕೊಂಡ. ಈ ಥರದ ಸರಣಿ ಸಾವುಗಳು ಕೂಡ ಮುಂದುವರೆದಿದ್ದಾವೆ. ಕರ್ನಾಟಕ ಸಾವಿನ ಮನೆಯಾಗಿದೆ. ಸಾವಿನ ಮನೆಯಲ್ಲಿ ಡಿನ್ನರ್ ಪೊಲಿಟಿಕ್ಸ್ ಮಾಡ್ತಾ ಇದ್ದಾರೆ. ಜನರಿಗೆ ಸ್ಪಂದಿಸೋದು, ಈ ಸಮಸ್ಯೆಗೆ ಪರಿಹಾರ ಹುಡುಕೋದು, ತಪ್ಪಿತಸ್ಥರ ಮೇಲೆ ಕ್ರಮ ಆಗೋದು ಇಲ್ಲ. ಡಿನ್ನರ್ ಪೊಲಿಟಿಕ್ಸ್ ಮತ್ತು ಸೇಡಿನ ರಾಜಕಾರಣ, ಡಿನ್ನರ್ ಪೊಲಿಟಿಕ್ಸು ಮತ್ತು ಸೇಡಿನ ರಾಜಕಾರಣ, ಇದನ್ನು ಮಾತ್ರ ಇವರು ಮಾಡ್ತಾ ಇದ್ದಾರೆ. ಅದಕ್ಕೆ ಈ ನಿರ್ಲಕ್ಷ್ಯವನ್ನು ಖಂಡಿಸ್ತೀನಿ. ನಿಮ್ಮ ಸಾಧನೆ ಏನು ಅಂತ ಕೇಳಿದ್ರೆ ಇವರೇನು ಹೇಳೋಕ್ಕಾಗತ್ತೆ ಸಾಧನೆನ? 1.5 ವರ್ಷದಲ್ಲಿ ನಿಮ್ಮ ಸಾಧನೆ ಏನು ಅಂತ ಕೇಳಿದ್ರೆ ಹಗರಣಗಳು ಸಾಧನೆ ಆಗಲ್ಲ. ಮೂಢ ಹಗರಣ,
ಸಾಧನೆ ಅಂತ ಭಾವಿಸಿದಾರಾ? ವಾಲ್ಮೀಕಿ ಹಗರಣ ಸಾಧನೆ ಅಂತ ಭಾವಿಸಿದಾರಾ? ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಹಗರಣ ಸಾಧನೆ ಅಂತ ಭಾವಿಸಿದಾರಾ? ಬೋವಿ ನಿಗಮದ ಹಗರಣ ಸಾಧನೆ ಅಂತ ಭಾವಿಸಿದಾರಾ? ಅಬ್ಕಾರಿ ಹಗರಣ ಸಾಧನೆ ಅಂತ ಭಾವಿಸಿದಾರಾ? ಸೀಟ್ ಬ್ಲಾಕಿಂಗ್ ಹಗರಣ ಸಾಧನೆನಾ ಇವ್ರ ಸರ್ಕಾರದ್ದು? ಅಂದರೆ ಭ್ರಷ್ಟಾಚಾರವೇ ಇವ್ರ ಸಾಧನೆನಾ? ಬೆಲೆ ಏರಿಕೆ ಸಾಧನೆನಾ? RTC ಬೆಲೆ 30 ರೂಪಾಯಿಗೆ ಏರಿಸಿದೀವಿ ಅನ್ನೋ ಸಾಧನೆ ಆಗುತ್ತಾ? ಸ್ಟಾಂಪ್ ಪೇಪರ್ 20 ರೂಪಾಯಿ ಇದ್ದದನ್ನ 100 ರೂಪಾಯಿ ತಗೊಂಡೋದ್ವಿ, 200 ರೂಪಾಯಿ ಮಾಡಿದ್ವಿ ಅನ್ನೋ ಸಾಧನೆನಾ ಇವ್ರದ್ದು? ವಿದ್ಯುತ್ ಶಕ್ತಿ ಬೆಲೆ ಏರಿಕೆ ಮಾಡಿದ್ವಿ ಅನ್ನೋದು ಇವ್ರ ಸಾಧನೆನಾ? ನೀರಿನ ಬೆಲೆ ಏರಿಸಿದ್ವು ಅನ್ನೋದು ಇವ್ರ ಸಾಧನೆನಾ? ಎಕ್ಸೈಸ್ ಡ್ಯೂಟಿ ಜಾಸ್ತಿ ಮಾಡಿದ್ವಿ, ಹಾಲು ಮತ್ತು ಆಲ್ಕೋಹಾಲ್ ಬೆಲೆ ಏರಿಸಿದ್ವಿ ಅನ್ನೋದು ಇವ್ರ ಸಾಧನೆನಾ? ಬಸ್ ದರ ಏರಿಸಿದ್ವಿ ಅನ್ನೋದು ಇವ್ರ ಸಾಧನೆನಾ? ಬೆಲೆ ಏರಿಕೆ, ಭ್ರಷ್ಟಾಚಾರ ಅದನ್ನೇ ಸಾಧನೆ ಅಂತ ಭಾವಿಸಿರುವ ಸರ್ಕಾರ ಇಲ್ಲಿದೆ. ಸಂವಿಧಾನ ರಹಿತವಾಗಿರುವಂಥ ಸರ್ಕಾರ ಇಲ್ಲಿದೆ. ಸಾವಿನ ಮನೆಯಲ್ಲಿ ನಾನೋ ನೀನೋ ಅನ್ನುವಂಥ ಡಿನ್ನರ್ ಪೊಲಿಟಿಕ್ಸು ನಡೀತಿರ್ತಕ್ಕಂಥದ್ದು ಖೇದಕರ. ಅಧಿಕಾರದ ಹಪಾಪಿ ಇಂಥ ಸಂಕಷ್ಟದ ಸಮಯದಲ್ಲಿ ಇಟ್ಕೊಳ್ಬಾರ್ದು. ಇಂಥ ಸಂಕಷ್ಟದ ಸಮಯದಲ್ಲಿ ಜನಹಿತ ಮರೆತು ವರ್ತನೆ ಮಾಡಬಾರ್ದು. ಮುಖ್ಯಮಂತ್ರಿಗಳಿಗೆ ಕುರ್ಚಿ ಉಳಿಸ್ಕೊಳ್ಳೋ ಚಿಂತೆ, ಉಪಮುಖ್ಯಮಂತ್ರಿಗೆ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಯಾವಾಗ ಬಂದು ಕೂರ್ತೀನೋ ಅನ್ನೋ ಆತರ. ಇದರೊಳಗಡೆ ನಾನು ಯಾರ ಕಡೆ ಇರಬೇಕು, ನಾನು ಯಾರ ಕಡೆ ಇರೋಕೆ ಅಂತ ತೋರಿಸ್ಕೊಳ್ಳೋಕ್ಕೆ ಡಿನ್ನರ್ ಪೊಲಿಟಿಕ್ಸು. ಎಲ್ಲಿದೆ ಜನಹಿತ? ಎಲ್ಲಿದೆ ಸಂವೇದನೆ? ಸಾವಿನ ಮನೆಯಲ್ಲಿ ಸಂಭ್ರಮ ಪಡುವಂಥ ಮನಸ್ಥಿತಿ ಇದು ಕರುಣೆ ಇಲ್ಲದವರು ಮಾತ್ರ ಮಾಡೋದು, ಕಲ್ಲು ಹೃದಯದವ್ರು ಮಾತ್ರ ಇಟ್ಕೊಳ್ಳೋದು. ಈ ಸರ್ಕಾರಕ್ಕೆ ಹೃದಯ ಇದೆಯಾ ಅನ್ನೋದೇ ಒಂದು ಪ್ರಶ್ನಾರ್ಥಕ ಚಿಹ್ನೆ.